ಗೈಸ್ ನಮ್ಮ ಸಿಂಬಾ ಮರಿ ಅಡ್ಡು ಮಾಡ್ಬಿಟ್ಟೈತೆ ಹಾಯ್ ಮಾಡಿ ಮಗನೇ ಹಾಯ್ ಹಾಯ್ ಹಿಂಗೆ ಮಾಡು ಹಾಯ್ ಹಾಯ್ ಡಬ್ಬಲ್ ಬೋಂಡ ಅಂತೆ ನಾವೇನು ವಿಡಿಯೋ ಮಾಡ್ತಾ ಇದ್ವಿ. ಅಮ್ಮನ ಕೈಯಿಂದಾನೆ ರುಚಿಯಾದ ಪಿಜ್ಜಾ ಅಲ್ವಾ ಮಮ್ಮಿ? ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಜ್ಯೂಸ್ ಮಾಡ್ತಾ ಇದ್ದೆ, ಸ್ವಲ್ಪ ಲೆಮನ್ ಜ್ಯೂಸ್ ಮಾಡೋಣ ಅಂತ. ಆ್ಯಕ್ಚುಲಿ ಏನಪ್ಪ ಅಂದರೆ ಸುಮಂತ್ ಮತ್ತು ಕೃತಿಕಾ ಬರ್ತಾ ಇದ್ದಾರೆ. ಫಸ್ಟ್ ಟೈಮ್ ಅವ್ರ ಮನೆಗೆ ಬರ್ತಾ ಇರೋದು. ಸಿಂಬಾಗ ಹುಷಾರಿಲ್ಲ ಅಂತ ಗೊತ್ತಾಯ್ತಲ್ಲ ಜಾಸ್ತಿ, ಸೊ ಅದಕ್ಕೆ ಲೈಕ್ ಸಿಂಬಾನ ನೋಡೋಕ್ಕೆ ಅಂತ ಬರ್ತಾ ಇರೋದು. ಸೊ ಫಸ್ಟ್ ಟೈಮ್ ಬರ್ತಾ ಇದ್ದಾರಲ್ವ. ಇವತ್ತು ಸೋಮವಾರ ಬೇರೆ ನಾನ್ ವೆಜ್ ಏನೂ ಮಾಡಲ್ಲ ನಾವು, ಆ್ಯಂಡ್ ಅವರು ಕೂಡ ನಾನ್ ವೆಜ್ ಏನೂ ತಿನ್ನಲ್ಲ. ಸೊ ಅದಕ್ಕೇ ಇವತ್ತು ಸ್ವಲ್ಪ ಲೆಮನ್ ಜ್ಯೂಸ್ ಮಾಡೋಣ ಅಂತ. ಮತ್ತು ಊಟದ ಟೈಮ್ ಕೂಡ ಮೀರೋಯ್ತು, ಸಂಜೆ ಪಿಜ್ಜಾ ಏನಾದರೂ ತಿನ್ನಿಸ್ಬೇಕು. ಸೊ ಏನು ಮಾಡೋದು ಏನಾದರೂ ಸ್ನ್ಯಾಕ್ಸ್. ಮಮ್ಮಿ ನಿಂಬೆಹಣ್ಣು ಜ್ಯೂಸ್ ಮಾಡಿ ಅಂತ ಅಂದರು, ನಿಂಬೆಹಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ಬಜ್ಜಿ ಬೋಂಡ ಮಾಡಲಾ? ಅದೇ ಬಜ್ಜಿ ಬೋಂಡ ಏನಾದರೂ ಮಾಡ್ತೀನಿ. ಏನು ಮಾಡಬೇಕು ಅಂದ್ರೂ ಗೊತ್ತಾಗೋದೇ ಇಲ್ಲ ಇವಾಗ. ಈ ಸಿಂಬಾಗ ಹುಷಾರು ತಪ್ಪಿದಾಗಿಂದ ನಂಗೆ ಒಂಥರ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ನಾನು ಬ್ಲಾಗ್ ಮಾಡಬೇಕಾದ್ರೂ ಅಷ್ಟೇ ನನಗೆ ತುಂಬ ಕ್ಲಿಯರಾಗಿ ಮಾತಾಡೋಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಬರೀ ಅವನದೇ ನಡೀತಾ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಆ್ಯಂಡ್ ಸಿಂಬಾ ಹೇಗಿದ್ದಾನೆ ಅಂತ ಕೂಡ ಕೇಳ್ತಾ ಇದ್ರಿ ತುಂಬ ಜನ. ಲೈಕ್ ನಾನು ಲಾಸ್ಟ್ ವ್ಲಾಗ್ ಮಾಡಿದಾಗ ತುಂಬ ಜನ ಹೇಳಿದ್ರಿ ಬಾಲಗ್ರಹ ಅದು ಬುಕ್ ತೊಗೊಂಬಂದು ನಿಲ್ಲಿಸಿ ಮತ್ತು ಚಿಟ್ ಕಟ್ಸಿ ಅಂತೆಲ್ಲ. ನಾಳೆ ಹೋಗ್ತೀವಿ ಚಿಟ್ ಕಟ್ಸೋಕ್ಕೆ. ಆ್ಯಂಡ್ ಬಾಲಗ್ರಹದ ಬುಕ್ ಇದೆ ನೋಡಿ, ಅದು ಗೊತ್ತೇ ಆಗಿಲ್ಲ ನನಗೆ. ನನ್ನ ಹತ್ರ ಬುಕ್ ಇದೆ. ನಾನು ಅವ್ರು 1 ವರ್ಷದ ತನಕನೂ ಡೈಲಿ ಮಲಗಬೇಕಾದ್ರೆ ಅವ್ರದ್ದು ಹಾಸಿಗೆ ಇರ್ತಿತ್ತಲ್ಲ, ಅದ್ರ ಕೆಳಗಡೆನೇ ಇಟ್ಟು ಮಲಗಿಸ್ತಾ ಇದ್ದಿದ್ದು. ಬಟ್ ಅದಾದಮೇಲೆ 1 ವರ್ಷ ಆದಮೇಲೆ ನಾನು ಬಿಟ್ಬಿಟ್ಟೆ. ಲೈಕ್ ಲಕ್ಷಿತ್ಗೂ ಕೂಡ 1 ವರ್ಷ ಆದಮೇಲೆ ಬಿಟ್ಬಿಟ್ಟಿದ್ದೆ, ಇವನಿಗೂ ಕೂಡ ಬಿಟ್ಬಿಟ್ಟೆ. ಆದರೆ ಅದು ನೆನಪೇ ಆಗಲಿಲ್ಲ. ಹೌದು ಬಾಲಗ್ರಹ ಬುಕ್ನ ನಿಲ್ಲಿಸ್ಬಿಟ್ಟು ಅವ್ನ ತಲೆ ಕೆಳಗೆ ಇಡಬೇಕು ಅಂತ ನಂಗೆ ನೆನಪೇ ಆಗಲಿಲ್ಲ ಅದು. ತುಂಬ ಜನ ತುಂಬ ಹೋಮ್ ರೆಮಿಡೀಸ್ ಎಲ್ಲ ಹೇಳಿದ್ರಿ. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಈ ಥರ ಏನಾದರೂ ಆದರೆ ಅದರಲ್ಲಿ ಏನಾದರೂ ಟ್ರೈ ಮಾಡ್ತೀನಿ. ಆ್ಯಂಡ್ ಇವಾಗ ಅಂದರೆ ಪರವಾಗಿಲ್ಲ ಅವನಿಗೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೆಡಿಸಿನ್ಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಮತ್ತು ಹಾಲು ಕೊಡಬೇಡಿ ಅಂತ ಕೂಡ ತುಂಬ ಜನ ಕಾಮೆಂಟ್ ಮಾಡಿದ್ರಿ. ಡಾಕ್ಟರ್ಸ್ ಕೂಡ ಹೇಳಿದರು. ಆ್ಯಂಡ್ ನಾನು ಮುಂಚೆಯಿಂದನೂ ಅವನಿಗೆ ಯಾವತ್ತು ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು ಅವತ್ತಿಂದ ಇವತ್ತಿನವರೆಗೂ ನಾನು ಅವನಿಗೆ ಹಾಲೇ ಕೊಟ್ಟಿಲ್ಲ. ಸರಿನಲ್ಲಿ ಮಾತ್ರ ಮಾಡಬೇಕಾದ್ರೆ ಒಂಚೂರು ಹಾಕ್ತೀನಿ, ಏನಾದರೂ ಒಂದು ಸ್ವಲ್ಪ ಬೇಕಲ್ವಾ ಪ್ರೋಟೀನ್ ಅಂತ ಅಷ್ಟೇ. ಅದು ಬಿಟ್ಟರೆ ನಾನು ಹಾಲು ಕುಡಿಯೋಕ್ಕೆ ಅಂತಲೇ ಕೊಟ್ಟಿಲ್ಲ. ಬಿಕಾಸ್ ಹಾಲು ಏನು ಮಾಡುತ್ತೆ ಅಂದರೆ ಆ್ಯಸಿಡ್ ರಿಫ್ಲೆಕ್ಸ್ ಮಾಡುತ್ತೆ. ಸೊ ಅದಕ್ಕೆ ಹಾಲನ್ನೇ ಕೊಟ್ಟಿರಲಿಲ್ಲ. ಅವನಿಗೆ ಡೈರಿ ಪ್ರಾಡಕ್ಟ್ಸ್ನೇ ಟೋಟಲಿ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು. ಆ್ಯಂಡ್ ತುಂಬ ಜನ ಮಜ್ಜಿಗೆಯನ್ನು ಕೊಡಿ, ಗಟ್ಟಿ ಮೊಸರು ಕೊಡಿ ಅಂತ ಹೇಳಿದ್ರಿ. ಬಟ್ ಅವನು ಮೊಸರೇ ತಿನ್ನಲ್ಲ. ಅವ್ನಿಗೆ ಅದೇನೋ ಮೊಸರೇ ಇಷ್ಟ ಇಲ್ಲ. ಸ್ವಲ್ಪ ಏನಾದರೂ ಬೈ ಚಾನ್ಸ್ ಮೊಸರನ್ನ ತಿನ್ಸೋಕೆ ಹೋದ್ರೂ ಉಗಿದ್ಬಿಡ್ತಾನೆ, ಮೊಸರು ತಿನ್ಸೋಕೆ ಹೋದ್ರೂ ಉಗಿದ್ಬಿಡ್ತಾನೆ. ಮಕ್ಕಳು ಸಾಮಾನ್ಯವಾಗಿ ಎಷ್ಟು ಚೆನ್ನಾಗಿ ಮೊಸರು ತಿಂತಾರೆ, ಬಟ್ ಇವನು ತಿನ್ನೋದೇ ಇಲ್ಲ. ಸೊ ಬಟ್ ಇವಾಗ ಪರವಾಗಿಲ್ಲ ಗೈಸ್, ಸ್ವಲ್ಪ ರಿಕವರ್ ಆಗಿದ್ದಾನೆ. ಫಸ್ಟೆಲ್ಲ ಒಂದು ದಿನಕ್ಕೆ ಒಂದು 10 ರಿಂದ 15 ಸತಿನೂ ಕೂಡ ಒಂದು 2 ಡೇಸ್ ಅಂತೂ 10 ರಿಂದ 15 ಸತಿ ಅವ್ನು ಲೂಸ್ ಮೋಷನ್ ಮಾಡಿದ್ದು. ಇವತ್ತು ಪರವಾಗಿಲ್ಲ. ನಿನ್ನೆ 2 ಟೈಮ್ಸ್ ಮಾಡಿದ್ದಾನೆ, ಇವತ್ತೇನು ಮಾಡಿಲ್ಲ, ಲೂಸ್ ಮೋಷನ್ನೇ ಮಾಡಿಲ್ಲ. ಬಟ್ ಏನಪ್ಪ ಅಂದರೆ ಅವ್ನಿಗೆ ಹಾರ್ಡ್ ತಿನ್ನೋಕ್ಕಾಗ್ತಾಯಿಲ್ಲ. ಅವ್ನಿಗೆ ಜಾಸ್ತಿ ಚಪಾತಿ ದೋಸೆ ಇದೆಲ್ಲ ಇಷ್ಟ. ಅವ್ನಿಗೆ ಚಪಾತಿ ತಿನ್ನೋಕೆ ಇಷ್ಟ, ಬಟ್ ಅವ್ನಿಗೆ ತಿನ್ನೋಕ್ಕಾಗಲ್ಲ. ಅದು ತುಂಬ ವಾಂತಿ ಮತ್ತು ಬೇದಿ ಮಾಡಿ ಎಲ್ಲ ಅವ್ನಿಗೆ ಕರಳೆಲ್ಲ ಒಂಥರ ಆಗ್ಬಿಟ್ಟಿರುತ್ತಲ್ವ, ಅವ್ನಿಗೆ ತಿನ್ನೋಕ್ಕಾಗ್ತಾಯಿಲ್ಲ. ಸೊ ನಾನು 2 ಅವರ್ಸ್ಗೆ ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ, ಸಾಫ್ಟ್ ಆಗಿನೇ. ಇವಾಗನೂ ಕೂಡ ಅಲ್ಲಿ ಸರಿ ಮಾಡಿ ಇಟ್ಟಿದ್ದೀನಿ. ಚಪಾತಿ ಹಿಂಗೆ ಮಾಡ್ಕೊಂಡು ತಿನ್ಕೊಂಬಿಟ್ಟ. ಸೊ ಸರಿ ಮಾಡಿಟ್ಟೆ. ಅವನು ಇಲ್ಲ ನನ್ನ ಪಾಚಿ ಅಂತ ಹೇಳ್ಬಿಟ್ಟು ಮಲ್ಕೊಂಬಿಟ್ಟ. ಅವ್ನು ಎದ್ಮೇಲೆ ಮತ್ತೆ ಬಿಸಿ ಮಾಡಿ ತಿನ್ನಿಸ್ತೀನಿ. ಸೊ ಬಿಸಿ ತಿನ್ನಿಸಿ ಅಂತ ಹೇಳಿದ್ರಿ. ಸಿಂಬಾಗೆ ಯಾವತ್ತೂ ಅಷ್ಟೇ ಈ ತಣ್ಣಗೆಲ್ಲ ನಾನು ತಿನ್ಸಿಲ್ಲ. ಯಾರೋ ಒಬ್ಬರು ಕಾಮೆಂಟ್ ಮಾಡಿದ್ರು, ನಾನು ಆ ಕಾಮೆಂಟ್ನ ಡಿಲೀಟ್ ಮಾಡಿಬಿಟ್ಟೆ. ನಂಗೆ ಬೇಜಾರಾಯಿತು ಕಾಮೆಂಟ್ ನೋಡಿ. ನೀವು ಮಗುನ ಚೆನ್ನಾಗಿ ನೋಡ್ಕೋತಾ ಇಲ್ವೇನೋ ಅಂತಂದ್ರಿ. ಯಾವ ತಾಯಿ ಅವ್ರ ಮಗುನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಹೇಳಿ? ಪ್ರತಿಯೊಬ್ಬರು ಚೆನ್ನಾಗಿ ನೋಡ್ಕೋತಾರೆ. ನನ್ನ ಪ್ರಕಾರ ಏನೂ ಇಲ್ಲ ಅವ್ರ ಹತ್ರ ಅಂದ್ರೂ ಅವ್ರು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವ್ರ ಹತ್ರ ಇರೋದ್ರಲ್ಲೇ ಅವ್ರು ಚೆನ್ನಾಗಿ ನೋಡ್ಕೊಳಕ್ಕೆ ಟ್ರೈ ಮಾಡ್ತಾರೆ. ನಾನು ನನ್ನ ಮಗುನ ಯಾಕೆ ಚೆನ್ನಾಗಿ ನೋಡ್ಕೊಳ್ಳಲ್ಲ? ಅವ್ನಿಗೆ ನಾನು ಯಾವತ್ತೂ ಈ ಥರ ತಣ್ಣಗೆ ಎಲ್ಲ ತಿನ್ಸೇ ಇಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಸಿಂಬಾಗೆ ಆಗಲಿ ಲಕ್ಷಿತ್ಗೆ ಆಗಲಿ ಸ್ವಲ್ಪ ಬಿಸಿ ಮಾಡೇ ಬೈ ಚಾನ್ಸ್ ಲಕ್ಷಿತ್ಗೆ ಅನ್ನ ಸಾಂಬಾರು ತಣ್ಣಗಾದ್ರೂ ಬಿಸಿ ಮಾಡಿ ತಿನ್ನಿಸ್ತೀನಿ. ಆ್ಯಂಡ್ ಸಿಂಬಾಗಂತೂ ಬಿಸಿದೇ ಮಾಡಿ ತಿನ್ನಿಸ್ತಾ ಇದ್ದಿದ್ದು. ಏನು ಮಾಡೋಕ್ಕಾಗಲ್ಲ. ಪ್ರಾಬ್ಲಿ ಅವ್ನಿಗೆ ಅಜೀರ್ಣ ಆಗುತ್ತೇನೋ ಏನೋ ಗೊತ್ತಿಲ್ಲ, ಅದರಿಂದನೋ ಅಥವಾ ಬಾಲಗ್ರಹನೇ ಆಯಿತೋ ಯಾರಿಗೊತ್ತು. ಒಟ್ಟಲ್ಲಿ ನೋಡೋಣ.
ಸದ್ಯಕ್ಕೆ ಇವಾಗ ರಿಕವರ್ ಆಗ್ತಾ ಇದ್ದಾನೆ. ಇನ್ನು ಮುಂದೆ ಒಂದು ಸ್ವಲ್ಪ ಹೆಲ್ತಿ, ಸ್ವಲ್ಪ ಚೆನ್ನಾಗಿ ಗಟ್ಟಿ ಗುಂಡ್ಗುಂಡಗೆ ಆಗಕ್ಕೆ ನೋಡಬೇಕು. ಇಷ್ಟು 2.5 ವರ್ಷದಲ್ಲಿ ಫಸ್ಟ್ ಟೈಮ್ ಸಿಂಬಾ ಇಷ್ಟು ಹುಷಾರು ತಪ್ಪಿದ್ದು. ಅವ್ನು ಯಾವತ್ತೂ ಇಷ್ಟೊಂದು ಹುಷಾರು ತಪ್ಪಿರಲಿಲ್ಲ. ಅವ್ನಿಗೆ ಜ್ವರ ಬಂದರೂ ಒಂದೇ ದಿವಸ, ಅವ್ನಿಗೆ ಶೀತ ಕೆಮ್ಮು ಬಂದರೂ ಅದು 2-3 ದಿವಸ ಅಷ್ಟೇ. ನಾನು ಬೇಗನೆ ಹುಷಾರು ಮಾಡಿಬಿಡ್ತಿದ್ದೆ ಅವನ್ನ, ಲೈಕ್ ಔಷಧಿ ಹಾಕಿ ಅಥವಾ ನಾಟಿ ಔಷಧಿ ಮಾಡಿ ಏನಾದರೂ ಮಾಡಿ. ಫಸ್ಟ್ ಟೈಮ್ ಇಷ್ಟು 1 ವಾರದ ತನಕ ಅವ್ನು ಈ ಥರ ಹುಷಾರು ತಪ್ಪಿದ್ದು. ಆ್ಯಕ್ಚುಲಿ ಕರ್ಬೂಜ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ಕರ್ಬೂಜ ಇನ್ನೂ ಹಣ್ಣಾಗಿರಲಿಲ್ಲ. ಸೊ ಒಂಥರ ಕಾಯಿ ಹಂಗಿದ್ರೆ ಅದು ಜ್ಯೂಸ್ ಚೆನ್ನಾಗಿರಲ್ಲ. ಸೊ ಅದಕ್ಕೇ ಸರಿ ನಿಂಬೆಹಣ್ಣು ಜ್ಯೂಸೇ ಮಾಡೋಣ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣು ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಫಸ್ಟೇ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಅವರು ಹೊರಗಡೆ ಬಿಸಿಲಲ್ಲಿ ಬಂದಿರ್ತಾರಲ್ವ, ತಣ್ಣಗಿರುತ್ತೆ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಮುಂಚೆನೇ ಮಾಡಿಡ್ತಾಯಿದ್ದೀನಿ. ನನಗೆ ಎಲ್ಲ ಜ್ಯೂಸಸ್ಗಿಂತನೂ ಈ ನಿಂಬೆಹಣ್ಣು ಜ್ಯೂಸೇ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಕುಡಿಬೇಕಾದ್ರೆ. ಮಜ್ಜಿಗೆ ನಿಂಬೆಹಣ್ಣು ಜ್ಯೂಸು ಒಂಥರ ಲೈಟಾಗಿರುತ್ತೆ. ಸ್ಪೆಷಲಿ ಸಮ್ಮರಲ್ಲೆಲ್ಲ ಡೈಲಿ ಒಂದೊಂದು ಗ್ಲಾಸ್ ನಿಂಬೆಹಣ್ಣು ಜ್ಯೂಸ್ ಕುಡಿಯೋಣ ಅಂತ ಅನಿಸುತ್ತೆ. ಆ್ಯಂಡ್ ಶುಗರ್ ಹಾಕ್ತಾಯಿದ್ದೀನಿ. ನಂಗೆ ಶುಗರ್ ಹಾಕೋಕ್ಕೆ ಇಷ್ಟ ಆಗೋಲ್ಲ, ಬಟ್ ಬೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಶುಗರ್ ಹಾಕ್ತಾಯಿದ್ದೀನಿ. ಯೂಶ್ವಲಿ ನಾವು ಶುಗರ್ನ ತುಂಬ ಕಡಿಮೆ ಬಳಸ್ತೀವಿ ಇವಾಗ ಮನೆಯಲ್ಲಿ. ಮಗ ರಿಕವರ್ ಆಗ್ತಾ ಇದ್ದಾನೆ, ಹೆಂಗೆ ಅನ್ನಿಸ್ತಿದೆ? ಖುಷಿ ಆಗ್ತಿದೆ ಅನ್ಬೇಕು ನೀನು. ಸದ್ಯಕ್ಕೆ ರಿಕವರ್ ಆಗ್ತಾ ಇದ್ದಾನ ನಿನ್ನ ಮಗ ಫಾಸ್ಟಾಗಿ ಅಂತ. ಫಾಸ್ಟಾಗಿ ಎಲ್ರಿ ಪುನೀತ, ಪಾಪ 1 ವಾರ ನರಳೈತೆ ಅದು. ಎಲ್ಲಿಟ್ಟೆ ನಾನು ಅಲ್ವಾ, ನೋಡೋಕ್ಕೆ ಆಗ್ತಾಯಿಲ್ಲ ಸಿಂಬಾನ ಅಂತೂ. ಮೂಳೆ ಲಿಟ್ರಲಿ ಮೂಳೆ ಹಿಂದೆ ಈ ಬೋನ್ಸ್ ಇರುತ್ತಲ್ಲ ರೀ, ದಗ್ರಿ ಮೂಳೆ, ಅದು ಹಿಂದೆಗಡೆನೂ ಕಾಣಿಸ್ತೈತೆ ಹಿಂಗೆ ನನಗೆ ಈ ಥರ. ಅವತ್ತಿಂದನೂ ಗೊತ್ತಾಗ್ತೈತೆ. ಇಷ್ಟೊಂಥರ ಇರಲಿಲ್ಲ ಪುನಿ. ಮಮ್ಮಿ ಇಷ್ಟೊಂಥರ ಇದ್ ನಮ್ಮ ಮಮ್ಮಿ. ಏನು ಹೇಳ್ತೀಯ ನೋಡ್ಕೊಂಡು ನೀನು. ಯಾವತ್ತಪ್ಪ ಅವ್ನು ಚಡ್ಡಿ ಕಸ್ಕೊಂಡು ಬಿದ್ದೋಗೋ ಅಷ್ಟು ಸಣ್ಣ ಆಗಿತ್ತು ಅದು. ಸುಮ್ಮನಿರು, ನಂಬಿಟ್ಟರು ಅದೇ ಜನಗಳು. ಪುನಿ ಅವ್ನು ಫಸ್ಟಿಂದನೂ ನಾನು ಅವನಿಗೆ ದಿನಕ್ಕೆ 4 ಟೈಮೇ ತಿನ್ನಿಸ್ತಾ ಇರೋದು. ನಿನಗೆ ಗೊತ್ತಾಗಲ್ಲ ಅಷ್ಟೇ, ನಿನ್ನ ಮನೇಲಿ ಇರಲ್ವಲ್ಲ. ನಿಂಬೆಹಣ್ಣು ಜ್ಯೂಸ್ಗೆ ಮೇಯ್ನಾಗಿ ಅದ್ರದ್ದು ಎಲ್ಲ ಈ ನಿಂಬೆಹಣ್ಣು ಸಕ್ಕರೆ ಬಿಟ್ಟು ಸ್ವಲ್ಪ 1-2 ಏಲಕ್ಕಿ ಮತ್ತು ಒಂದೇ ಒಂದು ಚುಟ್ಕೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಆ ಜ್ಯೂಸ್ದು ಟೇಸ್ಟೇ ಒಂಥರ ಡಿಫ್ರೆಂಟ್ ಇರುತ್ತೆ. ಸೊ ಆಯಿತು, ನಾನು ನಿಂಬೆಹಣ್ಣು ಜ್ಯೂಸ್ ಮಾಡಿದ್ದು. ಅದ್ರ ಜೊತೆಗೆ ಪುನೀತ್ ಬೋಂಡ ಏನಾದರೂ ಮಾಡು ಅಂತ ಹೇಳಿದ್ರು. ಸೊ ಬೋಂಡ ಮಾಡೋದಕ್ಕೂ ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಅವ್ರು ಬರೋದು ಇನ್ನೂ ಟೈಮ್ ಇತ್ತು, ಸೊ ನಿಧಾನಕ್ಕೆ ಮಾಡ್ತಾಯಿದ್ದೆ ಸಿಂಬಾ ಜೊತೆ ಆಟ ಆಡಿಕೊಂಡು ಮಾತಾಡಿಸ್ಕೊಂಡು. ನಮ್ಮ ಸಿಂಬಾ ಅಜ್ಜು ಮಾಡಿಬಿಟ್ಟೈತೆ. ಹಾಯ್ ಮಾಡಿ ಮಗನೇ, ಹಾಯ್ ಹಾಯ್. ಹಿಂಗೆ ಮಾಡು, ಹಾಯ್ ಹಾಯ್. ಹೇಗಿದ್ದೀಯ ಮಗನೇ? ಚೆನ್ನಾಗಿದ್ದೀನಿ ಚಕಾನಿ. ಇವಾಗ ನಮ್ಮ ಮರಿ ಒಂಚೂರು ಮಾತಾಡೋದು ಕಲ್ತ್ಕೊತೈತೆ. ಇದು ನನ್ನ ಸಿಂಬಾ ಮರಿ. ಅಮ್ಮ ಇವಾಗ ನೀನು ನೋಡಿ ಯಾರು ಬರ್ತಾ ಇದ್ದಾರೆ ಇವಾಗ? ಯಾರು ಬರ್ತಾ ಇದ್ದಾರೆ? ಅಣ್ಣ ಬರ್ತಾ ಇಲ್ಲ. ಅವ್ರ ಅಣ್ಣ ದೊಮ್ಲೂರ್ಗೆ ಹೋಗಿದ್ದಾನೆ. ಲಚ್ಚು ಕರ್ಕೊಂಡು ಹೋದ್ವಿ ಇವತ್ತು. ಅಲ್ಲಿ ದೊಮ್ಲೂರಲ್ಲಿ ಜಾತ್ರೆ ಅಂತ ಹೇಳ್ಬಿಟ್ಟು. ಸೊ ಯಾರು ಬರ್ತೈತಪ್ಪ? ಚಿಕ್ಕಪ್ಪ ಸುಮಂತಪ್ಪ ಬರ್ತೈತೆ. ಕೃತಿಕಾ ಚಿಕ್ಕಿ ಬರ್ತೈತೆ. ಚಿಕ್ಕಪ್ಪ ಎಲ್ಲಿ ಮೈಕು? ನಮ್ಮಮ್ಮ ಎಲ್ಲ ಈ ಸ್ಟೀಲ್ ಪಾತ್ರೆಗಳು ಇಟ್ಕೊಂಡ್ಬಿಟ್ಟು ಏನೂ ಗೊತ್ತಾಗಲ್ಲ ಏನು ಯಂತ್ರ ಐತೆ ಅಂತ. ಏನು ಗೊತ್ತಾಗಲ್ಲ ಪುನೀತ. ಅದಕ್ಕೆ ಗ್ಲಾಸೇ ಇಟ್ಕೋಬೇಕು ಆ್ಯಕ್ಚುಲಿ. ಗ್ಲಾಸೇ ನಿಜವಾಗ್ಲೂ ಇಲ್ಲ, ಸ್ಟೀಲ್ ಮೇಲೆ ಏನಾದರೂ ಸ್ಟಿಕ್ಕರ್ ಹಾಕಬೇಕು. ಏನು ಗೊತ್ತಾ, ಹಾಕಿದೀವಿ ಇಲ್ಲಿ ಸ್ಟೀಲ್ ಪಾತ್ರೆ ಮೇಲೆ ಸ್ಟಿಕ್ಕರ್ ಹಾಕಿದೀವಿ, ಆದ್ರೆ ಆ ಸ್ಟಿಕ್ಕರ್ ಅಂತ ಯಾವುದು ಇಟ್ಟಿಲ್ಲ. ಇನ್ನೊಂದು ಲಾಸ್ಟ್ ಡಬ್ಬ ಇದೆ, ಅದ್ರೊಳಗೆ ಏನೂ ಇಲ್ಲ. ಮತ್ತೆ ನಿಂಗೆ ಯಾರಿಷ್ಟ? ಅಮ್ಮ ಇಷ್ಟ. ನನಗೆ ಅಮ್ಮಗೆ ಯಾರಿಷ್ಟ? ಅಮ್ಮ ಮಗ. ಸರಿ, ನೀನು ಯಾರ ಮಗ? ಮಗನೇ, ನೀನು ಯಾರ ಮಗ? ಕಳ್ಳಿ ಇಷ್ಟ ತನಕ ಅಮ್ಮ ಮಗ ಅಂತಿದ್ದ. ಇಲ್ಲಿ ಸಿಂಬಲ್ ನೋಡಿ, ಇಲ್ಲಿ ನೋಡು, ಅಮ್ಮನ ನೋಡು. ನೀನು ಯಾರ ಮಗ? ಯಾರ ಮಗ ಮಗನೇ? ಅಮ್ಮ 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 ಮಗ. ಅಮ್ಮ ಮಗ ಮಗನೇ. ಫಸ್ಟ್ ನೀನು ಅಮ್ಮ ಮಗ. ಓಕೆನಾ? ಓಕೆ ಹೇಳು.
ದಾಂಡಿ ಹಿಂಗೆ ಓಕೆ ಗೈಸ್, ನಾನು ಇವಾಗ ಇದನ್ನ ಏನು ಬೋಂಡ ಮಾಡೋಣ ಅಂತ ಹೋಗ್ತಿದ್ದ, ಅಲ್ಲಿ ಅಷ್ಟು ಹುಡುಕದ ಮೇಲೆ ಗೊತ್ತಾಯ್ತು ಅಲ್ಲಿ ಬೋಂಡದ ಸಿಟ್ಟೆ ಇಲ್ಲ, ಐ ಮೀನ್ ಕಡಲೆ ಇಟ್ಟಿಲ್ಲ. ಏನ್ ತಿಂತೀಯ ಚಿನ್ನಮ್ಮ? ಬೋಂಡ ತಿಂತೀಯಾ? ನನ್ಕೊಳ್ಳಿ ನಿಂತಿನೇ ನಾನು ಮಾಡ್ಕೊಡ್ತೀನಿ. ನನಗೆ ಬೋಂಡ ಅಪ್ಪ ಬೋಂಡ ಅಪ್ಪ ಬೋಂಡನೇ ಬಿಡು, ಕರೆಕ್ಟ್ ಆಗಿ ನೀನೆ. ಅಮ್ಮ ಅಪ್ಪ ಬೋಂಡ ಅಂತ ಅಮ್ಮ ಡಬ್ಬಲ್ ಬೋಂಡ. ಡಬ್ಬಲ್ ಬೋಂಡ ಅಂತೆ. ಏನ್ ಬೇಕವ ನಿಮಗೆ ತಿನ್ನಕ್ಕೆ? ಚಪಾತಿ? ಬರೀ ಯಾವಾಗಲೂ ಚಪಾತಿನಲ್ಲೇ ಇರು. ಚಿನ್ನಮ್ಮ ಚಿನ್ನಮ್ಮ ಚಿನ್ನ ಚಿನ್ನ ಚಿನ್ನಮ್ಮ ಮುದ್ದಣ್ಣ ಮುದ್ದಣ್ಣ ನನ್ನ ಮುದ್ದು ಮುದ್ದಣ್ಣ. ಏನ್ ಬಂದೇನು? ಅದೇನದು? ಯಾಕವ? ಅದು ಒಕ್ಲ ಇರ್ಲಿ, ಅದು ಒಕ್ಲ, ಅದು ಹೊಟ್ಟೆ. ಇದೇನು ಸಿಂಬ? ಇದೇನು? ಮ್ಯಾಂಗೋ. ಮ್ಯಾಂಗೋ ಮ್ಯಾಂಗೋ ಮಂಗ. ಪಿಚ್ಚು ಮಾಡ್ತೀಯ? ಪಿಚ್ಚು ಮಾಡಿದ್ರೆ ಪ್ಯಾಂಟ್ ಪಿಚ್ಚು ಮಾಡೋದು ಬಾತ್ರೂಮಲ್ಲಿ. ಪಿಚ್ಚಿ ಮಾಡ್ಕೊಬರೋಣ ನಾವು. ಕಕ್ಕ ಅಂತ ಹೇಳ್ತೀರಮ್ಮ, ಪಿಚ್ಚು ಬಂದಾಗ ಹೇಳು. ಇವಾಗ ಅವ್ರು ಏನು ಪರೀಕ್ಷೆ ಮಾಡ್ಬೇಕು ಅವ್ರಿಗೆ? ಸೊ ಈ ವಿಡಿಯೋನಲ್ಲಿ ಸಿಂಬಾನ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇವಾಗ ಪರವಾಗಿಲ್ಲ, ಹುಷಾರಾಗಿದ್ದಾನೆ, ಆ್ಯಕ್ಟಿವ್ ಆಗಿದ್ದಾನೆ, ತುಂಬಾ ಜಾಸ್ತಿ ವೀಕ್ ಆಗಿದ್ದಾನೆ. ಅಂದರೆ ಅವ್ನ ಕಾಲು, ಅವ್ನ ಕೈಗಳೆಲ್ಲ ನೋಡ್ಬೋದು ಎಷ್ಟು ಸಣ್ಣ ಆಗಿದೆ ಅಂತ. ಸ್ವಲ್ಪ ಬನಾನ ತರಿಸಿದ್ದೆ, ಜಾಸ್ತಿ ತರಿಸಿಲ್ಲ, ಅವಾಗವಾಗಲೇ ಫ್ರೆಶ್ ತರಿಸ್ಕೊಳ್ಳೋಣ ಅಂತ. ಇವನಿಗೆ ಡ್ರೈ ಫ್ರೂಟ್ಸ್ ಅಂತ ಕೊಡು. ಡ್ರೈ ಫ್ರೂಟ್ಸಾ? ಹೋಗಿಸ್ಕೊ ಮಾತ್ರ. ಕೊಡ್ತೀನಿ, ನಾನು ಕೊಡ್ತೀನಿ. ಹಿಂಗೆ ಕಾಯಿ ಬಂದೈತಲ್ಲ ಪುನಿ, ಇದು ಹಣ್ಣಾಗದು ಯಾವಾಗ? ಮ್ಯಾಂಗೋ ತರಿಸಿದ್ದೆ ಆನ್ಲೈನಲ್ಲಿ, ಕಾಯಿ ಬಂದೈತೆ. ಅದು ಹಣ್ಣೆ ಆಗಿರುತ್ತೆ. ಹಸಸ್ರಿಗಿದೆ, ಹಂಗಿರುತ್ತೆ, ಹಣ್ಣೆ ಆಗಿರುತ್ತೆ ಒಳಗಡೆ. ಇದು ನಾಲ್ಕು ಬಿಸಿ ಇದು ಮಾಡ್ಕೊಂಡು ಜಾಸ್ತಿ ಕೊಡ್ಬೇಡ. ಮಖಾನ ಅಲ್ಲ, ಕೊಡ್ಬೋದಾ ಕೊಡ್ಬಾರ್ದ ಅಂತ ಮಖಾನ ಇವಾಗ. ನಾಲ್ಕು ಸಾಕು ಬಿಸಿ ಮಾಡಿ ಅಂತಾರೆ ನಾವು. ಸರಿ, ನಮ್ಮ ಕೊಡುತ್ತೆ, ಸ್ವಲ್ಪ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಡ್ತೀನಿ, ಆಯ್ತಾ? ಓಕೆ ಗೈಸ್, ಬನ್ನಿ ಮಾಡುವ ನಾವು. ನಾವೇನು ವಿಡಿಯೋ ಮಾಡ್ತಾ ಇದ್ವಿ. ಸಿಂಬ, ಇಲ್ಲಿ ಯಾರು ಬಂದಿದೆ ನೋಡು. ಏ ಬಾಯ್ ಕಳ್ಳಿ, ಅದು ಹಂಗೆ ತಿನ್ಬಾರ್ದು ಸಿಂಬ, ಅಮ್ಮ ಫ್ರೈ ಮಾಡ್ಕೊಡ್ತಾರೆ. ಮತ್ತೆ ಆಫೀಸ್ ಇಲ್ವಾ ಸುಮ್ಮನೆ? ಹೋಗಿ ಬಂದೆ. ಬೆಳಗ್ಗೆ ಹೋಗಿದ್ರಿ ಆಫೀಸ್ ಇಲ್ವಪ್ಪ? ಇಷ್ಟು ಬೇಗ? ಬೇಗ ಹೋಗಿದ್ದು. ಸಿಂಬ ಇಲ್ಲಿ ಇಲ್ಲ ಅವನು ಹಾಂ ದೊಂಗೂರು ಹೋದವನು ಏಕೆ? ಬೆಳಗ್ಗೆ. ಅಲ್ಲಿ ಇದು ಜಾತ್ರೆ ಇದೆ, ನೆನೆ ರಾಮನವಮಿ ಎಲ್ಲ ಸರಿ. ಅಲ್ಲಿ ಮೈಸೂರು ಬ್ಲಾಕ್ ಅಲ್ಲಿದೆ, ಓ ಕರೆಕ್ಟ್, ಅಲ್ಲಿದ್ದು ಎಲ್ಲ ರೋಡ್ ಬ್ಲಾಕ್ ಆಗ್ತಾವಲ್ಲ. ಹಾಂ ಇಲ್ಲಿ ಸುಮ್ಮನೆ ಹತ್ರ ಹೋಗಿ. ಅವ್ನ ಚಡ್ಡಿಗಳೇ ಆಗ್ತವೆ. ಕಾಣಿಸ್ತೈತೆ, ಈ ಚಡ್ಡಿ ಆಗ್ತಾನೆ ಇದೆಯಲ್ಲ ಅವ್ನಿಗೆ, ಅದೇ ಲೂಸ್ ಆಗ್ತಿದೆ. ಅಜ್ಜಿ ಕರ್ಕೊಂಬರಕ್ಕೆ ಕುತ್ಕೊಳ್ಳಪ್ಪ ಸುಮಂತ. ಹಿಂದೆ ನೋಡಕ್ ಬಂದಿರ್ತಾರೆ ಚಿಕ್ಕಿ ಮಾತಾಡ್ಸ್ತಾರೆ. ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಮನೆ? ಕೊಡಮ್ಮ, ಇಸ್ಕೊಳ್ಳಿ. ಕಾಲ ಸಣ್ಣ
ಚಡ್ಡಿಗಳೇ ಹಾಕ್ತಾರೆ ಅವರು ಅಷ್ಟೇ. ಹೇಳಿ ಇದೇ ಫಸ್ಟ್ ಬರ್ತಾ ಇರೋದು. ಇದೆ ಫಸ್ಟ್. ಇದೇ ಫಸ್ಟ್. ಮಂಡೇ ಬೇರೆ ಬಂದೆ ನಾನ್ ವೆಜ್ ಮಾಡೋಕ್ಕಿಂತ ಏನಿಲ್ಲ. ನಮ್ಮಮ್ಮ ಊಟಕ್ಕೆ ಕರಿಬೇಕು ಅಂತ ನಮ್ಮಮ್ಮ. ಕರೆಕ್ಟಾಗಿ ಮಂಡೇ ಊರಲ್ಲಿ ಕಂಬ ಬಂದೈತೆ. ನಾವೀಗ ಒಂದು 15 ದಿವಸ ಏನು ಮಾಡಲ್ಲ. ಹೋಗಮ್ಮ, ಏನು ತಂದೈತೆ? ಹೋಗವ್ವ. ಹಾಕಮ್ಮ. ಅವ್ರಿಬ್ರಿಗೆ ಜಾಸ್ತಿ ಇದಾಗಿಲ್ಲ, ಬೇಗ digest ಮಾಡ್ಕೊಂಡು. ಇವನಿಗೆ 10 ದಿವಸ ಇವತ್ತೇ ಕಮ್ಮಿ ಆಗಿದೆ. ಇವತ್ತೇ ಬೆಳಗ್ಗೆ ನಾನು ಒಂದ್ಸಲ ಇನ್ನೂ ಬಾತ್ರೂಮ್ ಹೋಗಿಲ್ಲ. ನೀರು ಕುಡಿದು ಹೋಗೋನು, ಎಣ್ಣೆ ಕುಡಿದು ಹೋಗೋನು, ಜ್ಯೂಸ್ ಕುಡಿದು ಹೋಗೋನು. ಅದಕ್ಕೆ ಒಂದು ತಿಂಗಳು ಬಾತ್ರೂಮ್ ಹೋಗ್ಬೇಡ. ಅದನ್ನೊಂದು ನಿಂಗೆಲ್ಲ ಕೈ ಹಾಕೊಳ್ಳೋದಕ್ಕೆ ನಿಮ್ಗೆ ಆಗುತ್ತೆ. ಅಲ್ಲಿ ಮುಡೋದ್ರೆ ಚೆನ್ನಾಗಲ್ಲ ಅಂತಾರೆ ಹೋಗಿದ್ದೆ ವೀಕೆಂಡ್ ಊರಿಗೆ. ನೀವು ಕಲಿ ಹೋಗಿ. ಮಧ್ಯಾಹ್ನ ಬರ್ತೀರಾ ಅಂತ ಇನ್ನೂ 11:30 ಅಂತಲ್ಲ. ಮಧ್ಯಾಹ್ನಕ್ಕೆ ಒಂದಿಗೆ ಬರ್ತೀರಾ? ಹೌದಾ? ನಾನು ಹಂಗೆ ಅಂತೆ ನಮ್ಮ ಅಮ್ಮಗೆ. ನನ್ನ ಅಡಿಗೆ ಸಾಂಬಾರು ಜಾಸ್ತಿ ಮಾಡಿದ್ದು ಯಾಕೆ ಇಷ್ಟು ನೀನೇ ಅಂತಲ್ಲ ಸುಮ್ಮನೆ. ನಾನು ಯಾಕೆ ಇಷ್ಟೊಂದರ ಸಾಂಬಾರು ಮಾಡಿದ್ಯಾ ಅಂತ. ನಾನು ರಸಂ ಮಾಡೋಣ ಅಂತ ಇದ್ದೆ. ನನ್ನ ತಕ್ಷಣ ಬೇಳೆ ಬೇಕಿ ಸಾಂಬಾರು ಮಾಡಿದೆ. ಇದೇನು ಇಷ್ಟದಾರು ಬರಲುವ ಸೋನು ಅಂತ ಅಂದಾಗ ಫೋನ್ ಮಾಡಿದ್ದೆ. ಹೌದಾ? ಹೌದಾ? ಅಟ್ಲೀಸ್ಟ್ ಇವಾಗ ಓಡಾಡ್ತಾನೆ, ಫುಲ್ ಮಲ್ಕೊಂಡು ಇವತ್ತೊಂದು ಓಡಾಡ್ತಾನೆ, ಏನೋ ಸುಸ್ತಾಗಿ ಬರೀ ಮಲ್ಕೊಂಡು ಎಲ್ಲ ಫುಲ್ ಅಂದ್ರೆ ಮತ್ತೆ ನೀವೆಲ್ಲ ನಿಮ್ಮನ್ನೆಲ್ಲ ಯಾರು ನೋಡ್ಕೊಂಡು ನೀವೇ ಅಂದ್ರೆ ಅವಾಗ ಪಪ್ಪನ ಕಸಿನ್ಸ್ ಇರ್ತಾರಲ್ಲ, ಅವ್ರ ಮಕ್ಕಳೆಲ್ಲ ದೊಡ್ಡವರಿದ್ದಾರೆ. ಅವ್ರು ಒಬ್ಬೊಬ್ರು ಒಂದೊಂದು ದಿನ ಅಡುಗೆ ಮಾಡ್ಕೊಂಡು ಕೊಡ್ತಾ ಇದ್ರು. ನಮ್ಗೆ ವೆರೈಟೀಸ್ ನಮ್ಮ ಕೇಳಿ ಮಾಡ್ಕೊಂಡು ಕೊಡ್ತಾ ಇದ್ರು. साड़ी का ठीक कर ಕೂದಲು ಬರ್ತಾರೆ. ಅವ್ನು ಹುಟ್ಟಾಗ ತುಂಬ ಕಡಿಮೆ ಇಷ್ಟ ನಾನು ಏನು ಬರುತ್ತೋ ಇದು ಮಾಡ್ಕೊಂಡ್ಬಿಟ್ಟಿದ್ದೆ. ಇಲ್ಲದೆ ಗ್ಯಾಪ್ ಹೋಗ್ಬಿಡಿ. ಇಲ್ಲ ಇಲ್ಲ ಊರ್ಗೆ ಎಷ್ಟು ಕಡೆ ಬಂದು ನಾಳೆ ಅವ್ರ ಆಫೀಸ್ಗೆ ಹೋಗೋದು ಇಲ್ಲಿಂದ ಹೋಗ್ಬೇಕು ಆಫೀಸ್ಗೆ. ನನಗೇನು ತರಲೇನು. ಸುಮ್ಮನೆ ಅದಕ್ಕೆ ಬರಬೇಕು. ಅಲ್ಲಿ ಒಂದು ಪ್ಲಾನ್ ಹೆಂಗಾಗುತ್ತೆ. ಇದು ಇವತ್ತು ಇದು ಇವತ್ತು ಬರ್ತೀವಿ. ಫೋನ್ ಬರ್ತಾ ಡ್ಯಾಡಿಗಾಗಿ ಅಲ್ಲಿ ಹುಡುಗರಿಲ್ಲ ಹುಡುಗರುಗಳಿಲ್ಲ. ಯುಗಾದಿ ಅದಕ್ಕೆ ಅರ್ಧ ಜನ ಇವ್ರು ಬನ್ನಿ. ಬನ್ನಿ, ಇಲ್ಲಿ ಏನು ಮಾಡ್ತಾ ತಿನ್ಕೊಂಡು ಅಲ್ಲಿ ಬನ್ನಿ ಕಟ್ಟು ಮಾಡ್ಕೊಂಡು. ಅವ್ರು ಬಂದಾಗ ಬಿಸಿ ಬಿಸಿ ಬೋಂಡ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಕಲಿಸ್ಬಿಟ್ಟು ಇಟ್ಟಿದೆ, ಅಂದರೆ ಎಲ್ಲ ಹೆಚ್ಬಿಟ್ಟು ಇಟ್ಟಿದೆ. ಅವ್ರು ಬಂದಾಗ ಎಲ್ಲ ಕಲಿಸ್ಕೊಂಡೆ. ಬಿಕಾಸ್ ಏನು ಗೊತ್ತಾ, ಫಸ್ಟಿಗೆ ಕಲಿಸಿಟ್ಬಿಟ್ರೆ ಅದೊಂಥರ ನೀರು ಥರ ಬಿಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೇ ಆಮೇಲೆ ಕಲಿಸಿದ್ದು. ಬೋಂಡ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಬೋಂಡ ಸುಮಂತ್ಗೆ ತುಂಬ ಜಾಸ್ತಿ ಇಷ್ಟ. ಅವ್ರಿಗೆ ಈ ಬಜ್ಜಿ ಬೋಂಡ ವಡೆ ಇದೆಲ್ಲ ತುಂಬ ಜಾಸ್ತಿ ಇಷ್ಟ. ಸೊ ಅವ್ರಿಗೋಸ್ಕರನೇ ಮಾಡಿದ್ದು. ಕೃತಿಕಾ ಮತ್ತು ನಾನು ಒಂದೇ ಥರ, ನಮಗೇನು ಅಷ್ಟು ಇಷ್ಟ ಆಗಲ್ಲ ಇದು ಬಜ್ಜಿ ಬೋಂಡ ಎಲ್ಲ. ಸರಿ ಹೇಗಿದ್ರು ನಾನ್ ವೆಜ್ ಏನು ಮಾಡಿಲ್ವಲ್ಲ ಅಂತ ಹೇಳಿಬಿಟ್ಟು ಇದು ಮಾಡಿದ್ದು. ಆದಮೇಲೆ ಸಂಜೆ ಹೋಗ್ಬಿಟ್ಟು ನಾವು ನಮ್ಮ ಅಂಗಡಿ ಹತ್ರ ಹೋಗ್ಬಿಟ್ಟು ದೋಸೆ ಎಲ್ಲ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಬಿಕಾಸ್ ಅವರು ಯಾವತ್ತೂ ಕೃತಿಕಾ ಕೂಡ ನಮ್ಮ ಅಂಗಡಿದು ದೋಸೆ ಎಲ್ಲ ಯಾವತ್ತೂ ಟೇಸ್ಟ್ ಮಾಡಿಲ್ವಲ್ಲ, ಸೊ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ. ಆ್ಯಂಡ್ ತುಂಬ ಟೈಮ್ ಆಗಿತ್ತು. ಸೊ ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಆಲ್ಮೋಸ್ಟ್ ಲೈಕ್ ನಮ್ಮ ಅವರ ಬೀಗ್ರೂಟ ಮುಗಿದ ಮೇಲೆ ನಾವು ಸಿಕ್ಕೇ ಇಲ್ಲ.
ಬೀಗ್ರೂಟನೇ ಲಾಸ್ಟ್ ಅನ್ಕೋತೀನಿ ಸಿಕ್ಕಿದ್ದು ನಾವು. ಸೊ ಅದಾದಮೇಲೆ ನಾನು ಕೂಡ ಮಂಡ್ಯಕ್ಕೆ ಹೋಗಿಲ್ಲ. ನಾನು ಬೀಗ್ರೂಟ ಮುಗಿಸ್ಕೊಂಡು ಡಿಸೆಂಬರಲ್ಲಿ ಆದಮೇಲೆ ಮಾರ್ಚಲ್ಲಿ ನಮ್ಮದು ರಿಜಿಸ್ಟ್ರೇಷನ್ ಇತ್ತಲ್ಲ, ಆವಾಗಲೇ ನಾನು ಮಂಡ್ಯಕ್ಕೆ ಹೋಗಿದ್ದು. ಅದು ಒಂದಿನ ಹೋಗ್ಬಿಟ್ಟು ಬಂದುಬಿಟ್ಟಿದ್ದೆ ಅಷ್ಟೇ. ಬಿಕಾಸ್ ಹೋಗೋಕ್ಕೆ ಆಗಿರಲಿಲ್ಲ, ಇಲ್ಲಿ ಸ್ಕೂಲು ಮತ್ತು ಪುನೀತ್ ಆಫೀಸು ಹಾಗೆ ಹೀಗೆ ಅಂದ್ಕೊಂಡು ಹೋಗೋಕ್ಕೆ ಆಗ್ತಿರ್ಲಿಲ್ಲ ನಮಗೆ. ಸೊ ತುಂಬ ಟೈಮ್ ಆದಮೇಲೆ ಸಿಕ್ಕಿದ್ವಲ್ಲ, ಕುತ್ಕೊಂಡು ಮಾತಾಡ್ತಾ ಇದ್ವಿ. ಆ್ಯಂಡ್ ಅವರು ರೀಸೆಂಟ್ಲಿ ಕೇರಳ ಟ್ರಿಪ್ ಹೋಗಿದ್ದರು. ಸೊ ಅದ್ರ ಬಗ್ಗೆನೇ ಹೇಳ್ತಾಯಿದ್ರು, ಎಲ್ಲೆಲ್ಲಿ ಹೋಗಿದ್ರು, ಫೋಟೋಸ್ ಎಲ್ಲ ತೋರಿಸ್ತಾಯಿದ್ರು. ತುಂಬ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ. ಅದೇ ಪ್ಲ್ಯಾನ್ ಮಾಡ್ತಾಯಿದ್ವಿ, ಎಲ್ಲರೂ ಒಂದು ಸತಿ ಎಲ್ಲಾದರೂ ಹೋಗಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ. ಆಮೇಲೆ ಕೃತಿಕಾನೂ ಹೇಳ್ತಾಯಿದ್ರು ಎಷ್ಟು ಸಣ್ಣ ಆಗಿಬಿಟ್ಟಿದ್ದಾನೆ. ಕೃತಿಕಾ ಸುಮಂತ್ ಅದೇ ಹೇಳ್ತಾಯಿದ್ರು, ಸಿಂಬಾ ಎಷ್ಟು ಸಣ್ಣ ಆಗಿಬಿಟ್ಟಿದ್ದಾನೆ ಪಾಪ, ನೋಡೋಕ್ಕೆ ಆಗ್ತಾಯಿಲ್ಲ, ಅವ್ನ ತಲೆ ಮಾತ್ರ ಕಾಣಿಸ್ತಾ ಇದೆ ಬಾಡಿನಲ್ಲಿ ಅಂತ ಹೇಳ್ಬಿಟ್ಟು. ಅಂದರೆ ರಿಯಲಿ ನೋಡೋಕ್ಕೆ ಗೊತ್ತಾಗುತ್ತೆ, ತುಂಬ ಕಾಲೆಲ್ಲ ಒಂಥರ ಕಡ್ಡಿ ಥರ ಆಗಿಬಿಟ್ಟಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ರಿಕವರ್ ಆಗ್ತಾನೆ. ಹುಡುಗರು ಯಾರು ಬಂದಿಲ್ವಾ ಇನ್ನೂ? ಇನ್ನೂ ಬಂದಿಲ್ಲ. ಇವತ್ತೊಂದು ಇಬ್ಬರು ಹತ್ತಿ ಅಂತ ಹೇಳೋರೆ. ನಾಳೆ ಒಂದಿಬ್ರಾ? 3 ಜನ ಬರಬೇಕು ಇನ್ನು. 4 ಜನ ಬರಬೇಕು ಅಂತ ಬಿಟ್ಟು. ಗೈಸ್ ಇಲ್ಲಿ ನೋಡ್ಬೋದು, ಯಮ್ಮಿ ಪಿಜ್ಜಾ ತಿನ್ನಬೇಕು ಅಂದರೆ ಅಮ್ಮಾಸ್ ಇಟಾಲಿಯನ್ ಪಿಜ್ಜಾಗೆ ಬನ್ನಿ. ಅಮ್ಮನ ಕೈಯಿಂದಾನೆ ರುಚಿಯಾದ ಪಿಜ್ಜಾ ಅಲ್ವಾ ಅಮ್ಮಿ? ತುಂಬ ಜನ ಬರ್ತಾರೆ, ಹೇಳ್ತಾರೆ ತುಂಬ ಚೆನ್ನಾಗಿತ್ತು. ನಾವು 35 ಕಿಲೋಮೀಟ್ರಿಂದ ಬಂದು ಹೌದಾ, ದೂರದಿಂದ ಬಂದಿದ್ದೀವಿ. ನೆನ್ನೆ ಬಂದ್ರಂತೆ 5 ಗಂಟೆ ಆದ್ರೂ ಅಂಗಡಿ ಹಾಕಿಲ್ಲ. ಅಯ್ಯೋ ಯಾವ ದೂರದಿಂದ ಬಂದು ಇಲ್ವಲ್ಲ ಹುಡುಗರುಗಳ ಒಂದು ಪಿಜ್ಜಾ ತಾನೇ ಅಲ್ಲಿಗೆ ಹೋಗ್ಬೇಕಾ ಅಂದ್ರಂತೆ. ಆಯ್ತು ಬಾರಪ್ಪ ಅಂತ ಬಂದು ಅವ್ರು 5 ಪಿಜ್ಜಾ ತಿನ್ಕೊಂಡೋದು. 5 ಜನ 5 ಪಿಜ್ಜಾ. ತುಂಬ ಚೆನ್ನಾಗಿದೆ. ಯಮ್ಮಿ ಪಿಜ್ಜಾ ರೆಡಿ. ಟೇಸ್ಟ್ ಮಾಡಿ, ಸುಡ್ತಾ ಇದ್ದೀವಿ. ನಾವು ಎಲ್ಲ ಕೆಲಸನೂ ಮಾಡಿದ್ದೀವಿ ಕೃತಿಕಾ. ಪ್ಲೇಟು ತೊಳೆದಿದ್ದೀವಿ, ನಾನು ಕ್ಯಾಶಿಯರೂ ನಿಂತಿದ್ದೀವಿ, ಎಲ್ಲನೂ ಮಾಡಿದ್ದೀವಿ. ನಮ್ಮ ಮದುವೆ ಆದಮೇಲೆ ಅಷ್ಟೇ ಸ್ಟಾಪ್ ಆಗಿದ್ದು. ಅಲ್ಲಿ ತನಕ ನಾನು ಮಾಡಿದ್ದೀನಿ, ಲಚ್ಚುನೂ ಮಾಡಿದ್ದಾಳೆ. ಅದು ಸ್ಕೂಲ್ ಎಂಗೇಜ್ಮೆಂಟ್ ಎಲ್ಲ. ನಿಜ ಹೇಳಬೇಕು ಅಂದರೆ ನಮ್ಮ ಮದುವೆಗೆ ಇನ್ನೊಂದು 2-3 ದಿವಸ ಇದ್ದಾಗಲೂ ನಾನು ಬಂದಿದ್ದೀನಿ. ಇಲ್ಲ ರೆಡಿ, ಮದುವೆಗೆ 2-3 ದಿವಸ ಇದ್ದಾಗ ಇಲ್ಲಿ ಫುಲ್ಲು ಇದಾಕಿರ್ಲಿಲ್ವಾ? ಏನು ಗೊತ್ತಾ, ಈ ಕಾಲದಲ್ಲಿ ಹೆಣ್ಮಕ್ಳಿಗೆ ನಾಚಿಕೆ ಇಲ್ಲ, ಗಂಡು ಮಕ್ಳಿಗೆ ಜಾಸ್ತಿ ನಾಚಿಕೆ. ಅವ್ರುಗಳು ಯೋಚನೆ ಮಾಡ್ತಾರೆ ಏನು ಅನ್ಕೋತಾರೋ ಏನು ಮಾಡೋದು ಅಂತ. ಏನು ಅಲ್ವಾ? ಅಲ್ಲ ಆದ್ರೂ ಅದು ಒಳ್ಳೇದೇ. ಇನ್ನು ಮೇಡ್ಗೆ ಹೋಗುತ್ತೆ ಹೊರತು ಕೆಳಗೆ ಬರಲ್ಲ. 16 ವರ್ಷ ಆಯಿತು. ನೋಡು ಪರಮಾಡೆಗೆ ಹೋಗಿ ಹಾಕಿ ಆದರೆ ಅದು ದೋಸೆ ಹಾಕೋದು ಕಷ್ಟ ಇದೆ. ನಾವು ಹಾಕ್ದಂಗೆ ಹಾಕೋಕ್ಕಾಗಲ್ಲ, ಮನೇಲಿ ಹಾಕ್ದಂಗೆ ತುಂಬ ಕಷ್ಟ ಇದೆ ಆ ದೋಸೆ ಹಾಕೋದು. ಹೇಳ್ತೇವೆ ಮಗ. ಹೆಂಗಿದೆ ಟೇಸ್ಟು ಸುಮಂತ್, ಹೆಂಗಿದೆ? ಯಾಕೋ ಹಾಂ, ಕರ್ನಾಟಕ ಪಿಜ್ಜಾ ಸ್ಪೆಷಲ್. ನಾವು ತಿಂತಾನೆ ಇರ್ತೀವಿ. ಮಾಡ್ಕೊಂಡು ನಾಚಾರ್ಗಾಗುತ್ತೆ. ಅವಕ್ಕೆಲ್ಲ ಬಾಡಿಗೆ ಗಿಡಿಗೆ ಎಲ್ಲ ಕಟ್ಬೇಕು ತಾನೆ. ಅದು ತುಂಬಾ ಡ್ರೈ ಇರುತ್ತೆ. ಸೇರ್ಕೊಂಡ್ಬಿಟ್ರೆ ಹೆಂಗಪ್ಪ? ನನಗೂ ಕೇಳ್ತಾ ಇದ್ದೆ ಊರಲ್ಲಿ. ನೋಡಿ ನಮ್ಮ ದೋಸೆ ವಾಲಿ, ಯಾವಾಗಲೂ ದೋಸೆ ವಾಲ್ರನ್ನ ನೋಡ್ತಾ ಇದ್ರಿ, ಇವತ್ತು ದೋಸೆ ವಾಲಿ ನೋಡಿ. ನನ್ನ ತಂಗಿ ದೋಸೆ ಮಾಡ್ತಾ ಇದ್ದಾಳೆ. ಏನೇ ನೆಂಟರು ಬಂದಿದ್ದಾರೆ ಅಂತ ಸ್ಪೆಷಲ್ ಆಗಿ ಮಾಡ್ತಿದ್ಯಾ ನೀನು? ನೀನೇನು ಹಾಕಿದ್ದು? ನಮ್ಮ ದೋಸೆ ವಾಲ್ರು ನೋಡಿ ಅಲ್ಲಿ ಕೂತವ್ರೆ ನಮ್ಮಪ್ಪ. ಆ್ಯಕ್ಚುಲಿ ಹುಡುಗರೆಲ್ಲ ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗಿದ್ದಾರೆ, ಸೊ ಇನ್ನೂ ಬಂದಿಲ್ಲ. ಸೊ ಹುಡುಗರಿಲ್ಲ ಅಂತ ಡ್ಯಾಡಿನೇ ಇವಾಗ 2 ಡೇಸಿಂದ ದೋಸೆ ಮಾಡ್ತಾ ಇರೋದು. ಆ್ಯಂಡ್ ಇವಾಗ ನಮ್ಮ ನಂದು ಮಾಡ್ತಾ ಇದ್ದಾಳೆ. ಆಯಿತಾ? ಚೀಸ್ ಬೇಡ ಯಾಕಂಡು ಸುಮ್ಮನೆ. ತುಂಬ ಹೀಟ್ ಇದೆ, ಕಸ್ಟಮರ್ ಇಲ್ವಲ್ಲ. ತಗೋ, ಚೆನ್ನಾಗಿ ಮಾಡಿದ್ದೀನಿ. ಸರಿ
ನನಗೆ ಇದುವರೆಗೂ ಇದ್ರ ಮೇಲೆ ದೋಸೆ ಆಗಕ್ಕೆ ಬರಲ್ಲ ಪುನಿ. ನಾನು ಎಷ್ಟೊಂದು ಸತಿ ಟ್ರೈ ಮಾಡಿದ್ದೀನಿ ಬಟ್ ನಂಗೆ ಬರಲ್ಲ. ಬಾಜಿ ಬಾರ ರೆಡಿ ಹೇಳ ಮಗ. ನನ್ನ ತಂಗಿ ಗಾರ್ನಿಶಿಂಗ್ ನೋಡಿ ಸರಿ ಸರಿ ಆಯ್ತು ಕಳಿಸ್ತೀನಿ. ಅದು ಎತ್ತಬೇಕು ಇರ್ತಾರೆ. ಆ ವಿಟಲ್ಲ ಫೋನ್ ಐತಲ್ಲ, ಫೋನ್ ಮಾಡಕ್ಕೆ ಹೇಳೋ, ದುಡ್ಡು ಆಗೈತೆ. ಈಗ ಫೋನ್ ಮಾಡಿ ಹೇಳಿ ಈಗ ಜಸ್ಟ್. ಥ್ಯಾಂಕ್ ಯು ನಂದು. ಇದೇನಿದು? ಮೈಸೂರು ಪನ್ನೀರ್. ಮೈಸೂರು ಪನ್ನೀರ್. ಡ್ಯಾಡಿ ಎಷ್ಟು ವರ್ಷದ ಮೇಲ್ ಮಾಡ್ತಿದ್ಯಾ ದೋಸೆ? ಅಂದ್ರೆ ದೋಸೆ ಬಲ್ದು ಇಲ್ದಂತೆ ನಿನ್ ದೋಸೆ ಎಷ್ಟು ವರ್ಷ ಆಗಿತ್ತು? ಇದಾಗಲೇ ಕಮ್ಮಿದು ಒಂದು 10 ವರ್ಷ ಆಗಿದೆ ನಾನು ದೋಸೆ ಹಾಕಕ್ಕೆ ಬಿಟ್ಟು. ಜನ ಇದ್ರು. ಈಗ ಏನಾಗಿದೆ ಅಂದ್ರೆ ಎಲ್ಲ ಊರಲ್ಲೂ ಹಬ್ಬ, ಊರಬ್ಬ, ಅದಕ್ಕೆ ಊರಿಗೆ ಸೇರ್ಬಿಟ್ಟವ್ರೆ. ಕೇಳಿದ್ರೆ ಅಣ್ಣ ಇವತ್ತು ನಾಳೆ ಅಂತಾರೆ. ನಾಳೆ ಹೊರಸ್ತಡಗಿದೆ. ಏನ್ ಬಿಟ್ರು ಹೊರಸ್ತಡ ಬಿಡಲ್ಲ. ಹೆಂಗ್ ಅನಿಸ್ತಿದೆ ನಿನ್ಗೆ ಇಷ್ಟು ವರ್ಷ ಆದ್ಮೇಲೆ ದೋಸೆ ಮಾಡ್ತಿದ್ಯಲ್ಲ? ಫಸ್ಟೇ ದಿವಸ ಒಂದು ಸ್ವಲ್ಪ ಸುಸ್ತು ಸಂಕಟ ಆಗೋದು. ಈಗ ನಾವೇ ದೋಸೆ ಮಾಡ್ತಿದ್ದೀವಲ್ಲ, ಅದಕ್ಕೆ ನಾವೇ ಮಾಡಿದ್ರು ಬೇಕಾದ್ರೆ 1200 ರೂಪಾಯಿ ದುಡ್ಡು ಉಳಿಸ್ಬೋದು. ದೋಸೆ ಒಂದಿನ ಸಂಬಳ ಎಷ್ಟು ರೆಡಿ? ನನಗೆ 1200. ಅವ್ರ ಸಂಬಳ ನಾನು ಇಸ್ಕೊತಾ ಇದ್ದೀನಿ. ಅದಕ್ಕೆ ಕೊಡ್ತಿಲ್ಲ ಇನ್ನುವೇ. ಮಮ್ಮಿ ಇನ್ನೂ ನಿಂಗೆ ಸಂಬಳ ಕೊಟ್ಟಿಲ್ವಾ? ಮತ್ತೆ ಹೇಳ್ಬೇಕೆಲ್ಲ. ಎಷ್ಟೊಂದು ವರ್ಷಗಳಾದ್ಮೇಲೆ ನಮ್ಮ ಅಪ್ಪನ ಕೈಯಿಂದ ದೋಸೆ ತಿಂತಾ ಇರೋದು. ಈಗ ಎಲ್ಲ ಕಡೆ 99 ಚಾಲು ಆಗ್ಬಿಟ್ಟೈತೆ. 99 ಚಾಲು ಆಗೈತೆ. ಎಲ್ಲ 99 ಅಂತ ಅಂದ್ಬಿಟ್ಟು ಎಷ್ಟು ಬೇಕಷ್ಟು ರೈಟ್ ಇಟ್ಕೊಂಡು ಮಾಡ್ತಾವ್ರೆ. ಈಗ ಪಬ್ಲಿಕ್ ತುಂಬ ಕಮ್ಮಿ ಆಗ್ಬಿಟ್ಟವ್ರೆ. ಏನಾಗಿದೆ ಅಂದರೆ ಎಲ್ಲ ಕಡೆ 99 ಚಾಲು ಆಗ್ಬಿಟ್ಟೈತಲ್ಲ, ಎಲ್ಲಿ ಬೇಕಲ್ಲಿ ತಿನ್ಬಿಡ್ತಾರೆ. ಆಮೇಲೆ ಇಲ್ಲಿ ಹಂಗಿಲ್ಲ, ಇಲ್ಲಿ ಹಿಂಗಿಲ್ಲ ಅಂದ್ಕೊಂಡು ಜನಗಳು ಬೇಜಾರು ಮಾಡ್ಕೊತಾರೆ. ಅದಕ್ಕೆ ಒಂದ್ಸರಿ ಕೋರಮಂಗಲದಲ್ಲಿ ಬಂದು ತಿನ್ಬೇಕು ದೋಸೆ. 99 ಸ್ಟಾರ್ಟ್ ಆಗಿದ್ದ ಜಾಗದಲ್ಲಿ ಬಂದು ಒಂದ್ಸತಿ ಟೇಸ್ಟ್ ಮಾಡಬೇಕು ಅಂತ. ಮೈಸೂರು ಪನ್ನೀರ್, ಮಶ್ರೂಮ್ ಚಿಲ್ಲಿ ಪನ್ನೀರ್. ನಮ್ದು ಪ್ಲೇಟ್ ಟೇಸ್ಟ್ ಮಾಡಿ ಹೇಳಿ ನಮ್ಮ ಅಪ್ಪಂಗೆ ಹೆಂಗ ಇದ್ದೆ ಅಂತ. ಆಕ್ಚುಲಿ ಅದು ಹಾಕಿರೋದಿಲ್ಲ ನಂದು, ಅದು ಒಳಗಡೆ ಸ್ಟಫಿಂಗ್ ಮಾಡಿರೋದು ಅವಳೆ. ಇವಾಗ ಒಂದು ಮಾಡ್ತಿಂದಾಳೆ. ಮಾಡ್ತೀನಿ. ಓನೇನು ತಪ್ಪ ಮಾಡ್ತಿಂದಾಳೆ. ರೆಡಿ ಆನಿಯನ್ ಉತ್ತಪ್ಪ ಮಾಡು. ಮಾಡಿ ರೆಡಿ. ಇವಾಗ ಯಾರು ಗಿರಾಕಿಲ್ವಲ್ಲ. ಆಯ್ತು ನಾನು ತಿಂತೀನಿ. ಆನಿಯನ್ ಉತ್ತಪ್ಪ ಮಾಡು. ಮಾವನ್ ಕೈ ದೋಸೆ ತಿನ್ನಕ್ಕೂ ಪುಣ್ಯ ಮಾಡಿರ್ಬೇಕು. ನಿನ್ಗೇನು ಗೊತ್ತಾಗಲ್ವಾ? ಅಮ್ಮ ದೋಸೆಯನ್ನು ಕೇಳು. ಹೆಂಗಿದೆ ದೋಸೆ ಟೇಸ್ಟು? ಸರಿ ಕೊಡ್ತೀನಿ. ಕೋನ್ ಇಲ್ಲ ಇಲ್ಲ. ಅಪ್ಪನ ಕೈ ಹಿಡ್ಕೋ. ರೋಡಿಗೆ ಓಡ್ಬಿಟ್ಟಾನು ಪುನಿ. ಚೆನ್ನಾಗಿದ್ಯಾ? ಮೈಸೂರು ಪನ್ನೀರ್. ಇದು ಆ್ಯಕ್ಚುಲಿ ದೋಸೆ ಒಳಗಡೆ ಬರೋದು ಸ್ಟಫಿಂಗು. ಆದರೆ ನಿಮಗೆ ತಿನ್ನೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಹಿಂಗೆ ಈಸಿ ಆಗಲಿ ಅಂತ ಹಿಂಗೆ ಮಾಡಿ. ಮೆತ್ತಗಾಗ್ಬಿಡುತ್ತೆ ದೋಸೆ. ಎರಡು ಹೇಗಿದೆ ದೋಸೆ? ಚೆನ್ನಾಗಿದೆ, ಸಖತ್ತಾಗಿದೆ. ನಮ್ಮಪ್ಪ ಹಾಕಿರೋದಲ್ವಾ? ಆ್ಯಂಡ್ ಗೈಸ್, ಇವಾಗ ಡ್ಯಾಡಿ ಇಲ್ಲಿ ಉತ್ತಪ್ಪ ಮಾಡ್ತಾ ಇದ್ದಾರೆ. ಸೊ ಉತ್ತಪ್ಪ ಬಂದ್ಬಿಟ್ಟು ನಿಜ ಹೇಳ್ತೀನಿ, ನಾವು ಬಾಂಬೆ ಬಿಟ್ಟು ಬಂದಮೇಲೆ ನಾನು ಉತ್ತಪ್ಪನ ತಿಂದೇ ಇಲ್ಲ ಆಯಿತಾ. ನಾವು ಬಾಂಬೆನಲ್ಲೇ ಲಾಸ್ಟ್ ಉತ್ತಪ್ಪ ತಿಂದಿದ್ದು. ಅದು ನಮ್ಮ ಅಪ್ಪನ ಕೈಯಿಂದ ಮಾತ್ರ ನನಗೆ ಉತ್ತಪ್ಪ ಜಾಸ್ತಿ ಇಷ್ಟ ಆಗೋದು. ಸೊ ಇಲ್ಲಿ ಬಂದುಬಿಟ್ಟು ಡ್ಯಾಡಿ ಮಸಾಲೆ ಉತ್ತಪ್ಪ ಮಾಡ್ತಾ ಇದ್ದಾರೆ. ಯೂಶ್ವಲಿ ಮನೆಯಲ್ಲೆಲ್ಲ ಮಾಡ್ತಾ ಇರ್ಬೋದು ಆನಿಯನ್ ಉತ್ತಪ್ಪ ಎಲ್ಲ, ಬಟ್ ಈ ಒಂದು ತವೆ ಮೇಲೆ ಈ ದೋಸೆ ಹಿಟ್ಟಲ್ಲಿ ಮಾಡುವಂಥ ಉತ್ತಪ್ಪ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ.
ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಈ ಒಂದು ದೋಸಾದು ಹೆಸರು ಲೈಕ್ ನಮ್ಮ ಮೆನು ಕಾರ್ಡಲ್ಲೂ ಕೂಡ ಇಲ್ಲ. ಬಿಕಾಸ್ ಈ ದೋಸೆ ಸಾಮಾನ್ಯವಾಗಿ ರೆಗ್ಯುಲರಾಗಿ ಮಾಡಲ್ಲ ಆಯಿತಾ. ಏಕೆಂದರೆ ಇದನ್ನು ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಈ ಒಂದು ದೋಸೆ ಮಾಡೋಷ್ಟರಲ್ಲಿ ಸಿಕ್ಕಾಪಟ್ಟೆ ದೋಸೆಗಳು ಮಾಡಿಬಿಡ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಈ ದೋಸೆ ಮಾಡಿದ್ಮೇಲೆ ಆ ತವ ಮತ್ತೆ ಇನ್ನೊಂದು ಸತಿ ಸೆಟ್ ಮಾಡ್ಕೋಬೇಕಲ್ಲ ಅವರು, ಅದಕ್ಕೂ ಕೂಡ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ಈ ದೋಸೆನ ರೆಗ್ಯುಲರಾಗಿ ಮಾಡಲ್ಲ. ಆ್ಯಂಡ್ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಗೈಸ್. ನಮ್ಮಪ್ಪ ಮಾಡೋ ಉತ್ತಪ್ಪ ಮಾತ್ರ ಸಖತ್ತಾಗಿರುತ್ತೆ. ಪಿಜ್ಜಾ ಬರ್ಗರ್ಗಿಂತನೂ ಈ ದೋಸೆ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ನಂಗೆ ಸಖತ್ ಇಷ್ಟ ಉತ್ತಪ್ಪ. ನಾನು ಬಾಂಬೆಲಿ ಇರಬೇಕಾದ್ರೆ ಯಾವಾಗಲೂ ಕೇಳ್ತಿರ್ತಿದ್ದೆ ನಮ್ಮ ಅಪ್ಪಂಗೆ. ಮಸಾಲ ಉತ್ತಪ್ಪ ಅಂದ್ಬಿಟ್ಟು ಇದು ಒಂದು ಉತ್ತಪ್ಪ ಮಾಡೋದ್ರಲ್ಲಿ ಕಮ್ಮಿ ಅಂದ್ರೆ ಒಂದು 20 ದೋಸೆ ಹಾಕ್ಬೋದು. ಹೌದು, ಅಷ್ಟು ಟೈಮ್ ಹಿಡಿಯುತ್ತೆ. ಟೈಮ್ ಹಿಡಿದು ಇವೆಲ್ಲ ಮಾಡಲ್ಲ, ಇವೆಲ್ಲ ಗೊತ್ತೇ ಇಲ್ಲ ಯಾರಿಗೂ ಹೇಳ್ಕೊಟ್ಟು ಇಲ್ಲ, ಒಟ್ಟಿನಲ್ಲಿ ಮಾಡೋದು ಇಲ್ಲ. ಪ್ರಾಪರ್ ಬಾಂಬೆ ದೋಸೆ ವರ್ಗಕ್ಕೆ ಮಾತ್ರ ಇದು ಗೊತ್ತಿರುತ್ತಲ್ವಾ? ಹೌದು, ದೋಸೆ ಒಂದು ಗೊತ್ತಿರುತ್ತೆ. ಹಂಗೆ ಕೊಡ್ಲಾ? ಕಟ್ ಮಾಡಿ ಡಿಸೈನ್ ಆಗಿರ್ತದೆ ಸೋನು, ಕಟ್ ಮಾಡಿ ಡಿಸೈನ್ ಆಗಿರುತ್ತೆ. ಸರಿ ಆಯಿತು, ಕಟ್ ಮಾಡಿ. ಅದು ತಿನ್ನಕ್ಕೆ ಒಂದೇ ಪಿಜ್ಜಾ ಉತ್ತಪ್ಪನ ಇದು? ಮಸಾಲ ಉತ್ತಪ್ಪ. ಮಸಾಲ ಉತ್ತಪ್ಪ ಪಿಜ್ಜಾ ಗೊತ್ತಿಗೆ ಸಂಬಂಧ ಇಲ್ಲ. ಈ ಜೋಡಿ ತಕ್ಷಣ ಏನು ಮಾಡ್ತಾರೆ ಅವರು, ಪಿಜ್ಜಾ ಮಾಡೋರು ಪಿಜ್ಜಾ ದೋಸೆ ಅಂತ ತಿಳ್ಕೊತಾರೆ. ಹಂಗೆ ತಿಳ್ಕೊಬಾರ್ದು. ಇದು ದೋಸೆ ಇದ್ದು ಮಸಾಲ ಉತ್ತಪ್ಪ ಅಂದ್ಬಿಟ್ಟು. ಪ್ಲೇನ್ ದೋಸೆ ನಾವು ನಮ್ಮಪ್ಪ ಅದನ್ನ ನೀಟಾಗಿ ಡೆಕೋರೇಟೇ ಮಾಡಿಕೊಡೋದು. ಆ್ಯಂಡ್ ಫೈನಲ್ ಟಚಸ್ ಒಂದು ಸ್ವಲ್ಪ ಚೀಸ್, ಅದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಬೀಟ್ರೂಟ್, ತುರಿದಿರೋ ಬೀಟ್ರೂಟ್ ಇರುತ್ತಲ್ಲ ಅದು ಗಾರ್ನಿಷಿಂಗ್ ಮಾಡಿದ್ದು. ಸಖತ್ತಾಗಿತ್ತು ಟೇಸ್ಟ್. ಯಾವಾಗಲಾದರೂ ನಮ್ಮಪ್ಪ ಫ್ರೀಯಾಗಿದ್ದಾಗ ಅಥವಾ ಗಾಡಿ ಹತ್ರ ಕಡಿಮೆ ಜನ ಇದ್ದಾಗ ನೀವೇನಾದರೂ ಅಂಗಡಿ ಹತ್ರ ಹೋಗಿದ್ದೀರ ಅಂದರೆ ಡೆಫಿನೆಟ್ಲಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲಿ ಊಟ ಎಲ್ಲ ಮಾಡ್ಕೊಂಡು ದೋಸೆ ಎಲ್ಲ ತಿನ್ಕೊಂಡು ಮತ್ತು ಪಿಜ್ಜಾ ಎಲ್ಲ ತಿನ್ಕೊಂಡು ಫೈನಲಿ ಮನೆಗೆ ಬಂದ್ವಿ. ಆ್ಯಂಡ್ ಅವ್ರು ಅಲ್ಲಿಂದನೇ ಹೋಗ್ತೀವಿ ಅಂತಿದ್ರು. ಬಟ್ ನಾನು ಬೇಡ ಮನೆಗೆ ಬಂದು ಅರಿಶಿನ ಕುಂಕುಮ ತೊಗೊಂಡು ಹೋಗಿ ಊಟ ಮಾಡಿ ಒಂದು ಸ್ವಲ್ಪ ಅಂದೆ. ಬಟ್ ಅವ್ರು ಊಟ ಬೇಡ ಅಂದರು. ಸರಿ ಒಂದು ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿಬಿಟ್ಟು ಐಸ್ ಕ್ರೀಮ್ ಹಾಕ್ಕೊಟ್ಟೆ. ಆ್ಯಂಡ್ ಇದು ಪಿಸ್ತಾ ಐಸ್ ಕ್ರೀಮ್ ಅವತ್ತು ಲೈಕ್ ಪ್ರೀವಿಯಸ್ ಡೇ ತಾನೇ ನಂದು ತರಿಸಿದ್ಲು, ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಸೊ ಐಸ್ ಕ್ರೀಮ್ ತಿನ್ಕೊಂಡು ಹೊರಟರು. ಸೊ ಗೈಸ್, ಇಷ್ಟೇ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಆ್ಯಕ್ಚುಲಿ ತುಂಬ ಮಾತಾಡಿದ್ವಿ, ಬಟ್ ಏನಪ್ಪ ಅಂದರೆ ಕ್ಯಾಮ್ರಾ ದೂರ ಇತ್ತಲ್ಲ, ಸೊ ವಾಯ್ಸ್ ಅಷ್ಟು ನೀಟಾಗಿ ಕೇಳಿಸಿಲ್ಲ. ಆ್ಯಂಡ್ ಅವರು ಕೂಡ ಫಸ್ಟ್ ಟೈಮ್ ಮನೆಗೆ ಬಂದಿದ್ರಲ್ಲ, ಸೊ ನಾನು ತುಂಬ ಜಾಸ್ತಿ ಓವರಾಗೇನು ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಇವತ್ತು ಶೂಟ್ ಮಾಡಿದ ಮೇನ್ ರೀಸನ್ ಕೂಡ ಅಷ್ಟೇ, ಫಸ್ಟ್ ಟೈಮ್ ಅವ್ರು ಮನೆಗೆ ಬರ್ತಾ ಇದ್ದಾರೆ. ಸೊ ಆ ಒಂದು ಮೆಮರಿ ಯಾವಾಗಲೂ ಇರಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮೇಯ್ನಾಗಿ ಶೂಟ್ ಮಾಡಿದ್ದು. ಸೊ ಚೆನ್ನಾಗಿತ್ತು, ನಮಗೂ ತುಂಬ ಖುಷಿ ಆಯಿತು. ಕೃತಿಕಾ ಮತ್ತು ಸುಮಂತ್ ಬಂದಿದ್ದು ತುಂಬ ಟೈಮ್ ಆದಮೇಲೆ ನಾವು ಕೂಡ ಅವ್ರನ್ನ ಮೀಟ್ ಮಾಡಿದ್ದಲ್ವ, ಸೊ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.